ಈ ಮತ ಕಳ್ಳತನದ ಬಗ್ಗೆ ಸಾರ್ವಜನಿಕ ಚರ್ಚೆ ಆರಂಭವಾಗಿದೆ. ಆರಂಭದಲ್ಲಿ ಇದು BJP ಮತ್ತು JDSನ ಹೋರಾಟ ಅಂತ ಹೇಳ್ತಾ ಇದ್ರು. ಆದರೆ ಈಗ ಇದು ನೋಡ್ತಾ ಇದ್ರೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಇದು ಬೇರೆ ರೀತಿಯ ದಿಕ್ಕು ಮತ್ತು ದೆಸೆಗೆ ಕಾರಣ ಆಗ್ಬೋದು. ಸರ್, ಪ್ರತಿ ಚುನಾವಣೆಯಲ್ಲೂ ಸಹ ರಾಹುಲ್ ಗಾಂಧಿಯವರ ಅಥವಾ ಕಾಂಗ್ರೆಸ್ ಆಗಿರ್ಬೋದು ಒಂದು ನರೇಷನ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ದೇಶದ ಜನರಿಗೆ ದಿಕ್ತಪ್ಪಿಸೋಂಥ ಒಂದು ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಅವರಲ್ಲಿ ಹೋರಾಟದ ಮನೋಭಾವ ಇಲ್ಲ, ಒಂದು ಅವ್ರ ಹತ್ರ ವಿಚಾರಗಳೇ ಇಲ್ಲ ಜನಸಾಮಾನ್ಯರ ಬಗ್ಗೆ ಧ್ವನಿ ಎತ್ತೋದಕ್ಕೆ. ಈಗ ಬಿಹಾರ ಚುನಾವಣೆ ಬರ್ತಾ ಇದೆ. ಆಮೇಲೆ ರಾಹುಲ್ ಗಾಂಧಿಯವರ ನಾಯಕತ್ವ ನಿರೂಪಣೆ ಮಾಡೋದಕ್ಕೆ ಅವ್ರ ಪಕ್ಷದಲ್ಲೇ ಅವರಿಗೆ ಕಷ್ಟ ಆಗ್ತಾರಂಥ ಸಂದರ್ಭದಲ್ಲಿ ಯಾವುದೋ ಒಂದು ಸುಳ್ಳು ಆರೋಪ ಮಾಡಿ ದಿಕ್ತಪ್ಪಿಸೋಂಥ ಒಂದು ಪ್ರಯತ್ನ. ಈಗ KN ರಾಜಣ್ಣ ಅವರಿದ್ದಾರೆ, ಕಾಂಗ್ರೆಸ್ ಪಕ್ಷದ ಹಿರಿಯ ಒಂದು ದಲಿತ ಮುತ್ಸದಿ ರಾಜಕಾರಣಿ. ಅವರು ಸತ್ಯದ ಪರವಾಗಿ ಮಾತಾಡಿದಂಥದ್ದು ಇದೇ ಕಾಂಗ್ರೆಸ್, ಇದೇ ರಾಹುಲ್ ಗಾಂಧಿ ಅವರ ವಿರುದ್ಧ ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ಅವರಿಗೆ ಉಚ್ಚಾಟನೆ ಮಾಡಿ ಇವತ್ತು ಅವ್ರ ಸಚಿವ ಸ್ಥಾನ ಕಿತ್ತೋಗೋಂಥ ಪ್ರಯತ್ನ. ಅಲ್ಲಿ ಆಂತರಿಕವಾದಂಥ ಪ್ರಜಾಪ್ರಭುತ್ವನೇ ಇಲ್ಲ. ಮೇಡಮ್ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿದ್ರು, ಸಂವಿಧಾನದ ಬಗ್ಗೆ ಮಾತಾಡ್ತಿದ್ರು. ಯಾವ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ ಅವರು? 1975ರಲ್ಲಿ ಅಲಹಾಬಾದ್ ಕೋರ್ಟಲ್ಲಿ ಇದೇ ಭ್ರಷ್ಟಾಚಾರ ಮಾಡಿದಂಥ ಇಂದಿರಾ ಗಾಂಧಿ ಅವರು, ಚುನಾವಣೆಯಲ್ಲಿ ಭ್ರಷ್ಟಾಚಾರ ಮಾಡಿದಂಥ ಇಂದಿರಾ ಗಾಂಧಿ ಅವರು ಅನೂರ್ಜಿತ. ನಿಮ್ಮ ಪ್ರಕಾರ ಅವರಿಗೆ ನೈತಿಕತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ?